ನಮಸ್ಕಾರ. ಇದು ವಿಶ್ವವಾಣಿ ವಿಡಿಯೋ ಕಾಲಂ, ರಾಷ್ಟ್ರ ಮೊದಲು ನೇಷನ್ ಫಸ್ಟ್. ನಾನು ಮಂಜುನಾಥ್ ಅಜ್ಜಂಪುರ, ಲೇಖಕ, ಸಂಪಾದಕ, ಅಂಕಣಕಾರ. ಈ ಒಂದು ವಿಡಿಯೋ ಕಾಲಂನಲ್ಲಿ ಭಾರತದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಪರಂಪರೆಗೆ ಸಂಬಂಧಪಟ್ಟ ಹಾಗೆ, ಅಸ್ಮಿತೆಗೆ ಸಂಬಂಧಪಟ್ಟ ಹಾಗೆ ಕೆಲವಾರು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, 16,000 ವರ್ಷಗಳ ನಮ್ಮದೇನು ಅದ್ಭುತವಾದ ಭಾರತೀಯ ಪರಂಪರೆ ಏನಿದೆ, ಇದನ್ನು ಬ್ರಿಟಿಷರು ಮೋಸ ಮಾಡಿ ಪೂರ್ತಿ ನಾಶ ಮಾಡಿದ್ರು. ನಮ್ಮಲ್ಲಿ ಬಹಳ ಅದ್ಭುತವಾದ ಕೃಷಿ ಇತ್ತು. ಭಾರತೀಯ ಕೃಷಿನ ಕಾಂಬೋಡಿಯಾ ಆಗಲಿ, ವಿಯೆಟ್ನಾಂ ಆಗಲಿ, ಈಗಲೂ ಕೂಡ ಅವರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಯಾವ ರೀತಿ ಕಾಲುವೆಗಳು, ಯಾವ ರೀತಿ ಕೃಷಿ ಹಾಗೆ ಅಂತ. ನಮಗೆ ಬಹಳ ಅದ್ಭುತವಾದ ನದಿಗಳ ಸಂಪತ್ತು, ಹಿಮಾಲಯದಿಂದ ಏನು ಬರುತ್ತೆ ನದಿಗಳು ಮತ್ತು ಆ ಒಂದು ಮೆಕ್ಕಲು ಮಣ್ಣು, ಬಹಳ ಒಳ್ಳೆಯ ಕೃಷಿ ಕೂಡ ನಮ್ಮಲ್ಲಿ ಇತ್ತು. ಬೇರೆ ಬೇರೆ ದೇಶಗಳಿಂದ ಇಲ್ಲಿ ಜ್ಞಾನ ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ತಕ್ಷಶಿಲೆ ಆಗ್ಬೋದು, ನಳಂದ ಆಗ್ಬೋದು, ತುಂಬ ಜನ ವಿದ್ಯಾರ್ಥಿಗಳು ತುಂಬ ದೇಶಗಳಿಂದ ಬರ್ತಾಯಿದ್ರು. ಈ ಎಲ್ಲ ವಿದ್ಯಾರ್ಥಿಗಳಿಗೆ ಆಹಾರ, ವಸತಿ ಎರಡನ್ನೂ ಕೂಡ ಉಚಿತವಾಗಿ ಕೊಡಲಾಗ್ತಾ ಇತ್ತು. ಅವರಿಗೆ ವಿದ್ಯಾರ್ಜನೆ ಮಾಡೋದಕ್ಕೂ ಕೂಡ ಅನುಕೂಲ ಮಾಡಿಕೊಳ್ಳಲಾಗ್ತಾ ಇತ್ತು. ಭಾರತೀಯ ರಾಜರು ಯಾವ ರೀತಿ ಇದ್ದರು ಅಂತ ಹೇಳಿದ್ರೆ, ತಕ್ಷಶಿಲೆ ಆಗ್ಬೋದು, ಓದಂತಪುರಿ ಆಗ್ಬೋದು, ನಳಂದ ಆಗ್ಬೋದು, ಈ ರೀತಿ ಏನು ನಮ್ಮ ವಿಶ್ವವಿದ್ಯಾಲಯಗಳಿದ್ವು, ಇದಕ್ಕೆ ಅವರು ಸ್ಪರ್ಧೆ ಮಾಡ್ತಾಯಿದ್ರು. ನಾನು ಕೊಡ್ತೀನಿ ವಿಶ್ವವಿದ್ಯಾಲಯಗಳಿಗೆ, ನಾನು ನನ್ನ ಕಾಣಿಕೆಯನ್ನು ಕೊಡ್ತೀನಿ ಹಾಗೆ ಅಂತ. ಇದು ನಮ್ಮ ಪರಂಪರೆ, ಅದ್ಭುತವಾದ್ದು. ಬ್ರಿಟಿಷರು ಏನು ಮಾಡಿದ್ರು, ನಮ್ಮ ಗುರುಕುಲಗಳನ್ನು ನಾಶ ಮಾಡಿದ್ರು. ಎಲ್ಲ ಜಾತಿಯವರಿಗೆ, ಎಲ್ಲ ವರ್ಗಗಳಿಗೆ ಒಂದು ವಿದ್ಯೆ ಕಲಿಯೋ ಅವಕಾಶ ಇತ್ತು. ಅದನ್ನು ಪೂರ್ತಿ ನಾಶ ಮಾಡಿದ್ರು. ಕೃಷಿ ನಾಶ ಮಾಡಿದ್ರು. ಇಲ್ಲಿನ ಉದ್ಯಮಗಳನ್ನು ನಾಶ ಮಾಡಿದ್ರು. ನಮಗೆಲ್ಲ ಗೊತ್ತಾಗುತ್ತೆ, ನೆನಪಾಗುತ್ತೆ. ಹರಪ್ಪ ಮೊಹೆಂಜೋದಾರೋದಲ್ಲಿ 4,5,000 ವರ್ಷಗಳ ಹಿಂದೆ ಯಾವ ರೀತಿ ಈ ಮಣಿಗಳನ್ನು ಎಲ್ಲದನ್ನು ಕೂಡ ಅವರು ಮಾಡ್ತಾಯಿದ್ರು, ನಮ್ಮ ಪೂರ್ವಿಕರು ಹಾಗೆ ಅಂತ. ಅದೇ ರೀತಿ ಯಾವುದನ್ನು ಇವತ್ತು ಟೌನ್ ಪ್ಲ್ಯಾನಿಂಗ್ ಅಂತ ಹೇಳ್ತೀವಿ, ಆ ನಗರದ ಯೋಜನೆ ಏನಿತ್ತು ಅದ್ಭುತವಾಗಿತ್ತು ಹಾಗೆ ಅಂತ. ಅನೇಕ ಶತಮಾನಗಳವರೆಗೆ ಅಲ್ಲಿ ಒಂದು ಎನ್ಕ್ರೋಚ್ಮೆಂಟ್, ಒತ್ತುವರಿ ಇರಲಿಲ್ಲ ಅಂತ. ಇದು ನಮ್ಮ ಸಂಸ್ಕೃತಿ ಇದು. ಆದರೆ ಏನಾಗುತ್ತೆ, ನಮ್ಮನ್ನು ಇಸ್ಲಾಂನವರು ಆಳದಾಗಲಿ, ಬ್ರಿಟಿಷರು ಆಳದಾಗಲಿ, ಆ ಒಂದು ಗುಲಾಮಗಿರಿಗೆ ನಾವು ಒಳಪಟ್ಟಾಗ ನಮ್ಮ ಸಂಸ್ಕೃತಿ ನಾಶ ಆಗುತ್ತೆ, ಅಸ್ಮಿತೆ ನಾಶ ಆಗುತ್ತೆ. ಯಾವುದು ಸಕಾರಾತ್ಮಕವಾದ ಅಂಶಗಳಿರುತ್ತೋ ಅವೆಲ್ಲ ನಾಶ ಆಗುತ್ತೆ. ನಾವೊಂದು ಅದ್ಭುತವಾದ ಸಂಸ್ಕೃತಿಗೆ ಸೇರಿದ್ದೀವಿ ಅನ್ನೋದೇ ಮರ್ತು ಹೋಗುತ್ತೆ. ನಮ್ಮ ಭಾಷೆಗಳು ಕೂಡ ಅಷ್ಟೇ ಅದ್ಭುತ. ಅದು ಒಂದೊಂದು ಪದದ ಹಿಂದೆ ಇತಿಹಾಸ ಇದೆ, ಸಂದೇಶ ಇದೆ. ಅದು ನಮ್ಮ ಭಾಷೆಯ ವಿಶೇಷ. ಅದು ಈಗ ತುಳಸಿ ಅನ್ನೋ ಒಂದು ಪದ ಏನಿದೆ, ಅದು ತಕ್ಷಣ ನಮಗೆ ನೆನಪಾಗುತ್ತೆ. ಕೃಷ್ಣ, ರುಕ್ಮಿಣಿ, ಸತ್ಯಭಾಮೆ, ತುಲಾಭಾರ ಎಲ್ಲ ನೆನಪಾಗುತ್ತೆ. ಅದ್ಭುತವಾದ ಒಂದು ಸಂದೇಶ ನೆನಪಾಗುತ್ತೆ. ಅದರ ಬಟಾನಿಕಲ್ ನೇಮ್ ಏನಿದೆ, ಓಸಿಮಮ್ ಸ್ಯಾಂಕ್ಟಮ್ ಅಂತ, ಅದನ್ನು ಹೇಳಿದ್ರೆ ಹಾಗನ್ನಿಸಲ್ಲ. ಯಾಕೆಂದರೆ ಅದು ಬರೀ ಭಾಷೆ, ಬರೀ ಪದ ಅಲ್ಲ, ಅದು ಸಂಸ್ಕೃತಿಯ ಒಂದು ಪ್ರತಿನಿಧಿತ್ವ. ಏನಾಯಿತು, ನಮ್ಮ ಗುರುಕುಲಗಳೆಲ್ಲ ನಾಶ ಆದಾಗ ನಮ್ಮ ನಾಯಕರಿಗೆ, ನಮ್ಮ ಲೀಡರ್ಸಿಗೆ ಎಲ್ರಿಗೂ ಕೂಡ ಒಂದು ಇಂಗ್ಲೀಷ್ ಭಾಷೆ, ಇಂಗ್ಲೀಷ್ ಶಿಕ್ಷಣದಿಂದ ಒಂದು ವಿಚಿತ್ರವಾದ ಒಂದು ವಿಸ್ಮೃತಿ ಉಂಟಾಯಿತು. ಅವರೇನು ಮಾಡಿದ್ರು, ವಿಚಿತ್ರವಾದ ಒಂದು ತೀರ್ಮಾನಗಳನ್ನು ತಗೊಳ್ಳೋದಕ್ಕೆ ಶುರು ಮಾಡಿದ್ರು. ಇನ್ನೊಂದು ನಾವು ಗಮನಿಸಬೇಕು, ಯಾವ ಒಂದು ಮುದ್ರಣ ತಂತ್ರಜ್ಞಾನ, ಪ್ರಿಂಟಿಂಗ್ ಟೆಕ್ನಾಲಜಿ ಬಂತು ಕಳೆದ ಒಂದು 3 ಶತಮಾನಗಳಲ್ಲಿ, ಇದು ಬಂದಾಗ ಏನಾಯಿತು, ತುಂಬ ಪುಸ್ತಕಗಳನ್ನು ಆ ಕಾಲದಲ್ಲಿ ಮುದ್ರಣ ಮಾಡಲಾಯಿತು. ಅನೇಕ ಬ್ರಿಟಿಷ್ ಮತ್ತು ಐರೋಪ್ಯ ವಿದ್ವಾಂಸರು ನಮ್ಮ ಸಂಸ್ಕೃತ, ಕನ್ನಡ ಮತ್ತು ಈ ಥರ ನಮ್ಮ ಭಾರತೀಯ ಭಾಷೆಗಳಿಂದ ಅದನ್ನು ಇಂಗ್ಲೀಷ್, ಜರ್ಮನಿ, ಫ್ರೆಂಚ್ ಇದಕ್ಕೆಲ್ಲ ಅನುವಾದ ಮಾಡ್ಕೊಂಡು ಹೋದರು. ಅದರ ಲಾಭವನ್ನು ಅವರು ಪಡೆದರು. ಆದರೆ ನಮ್ಮಲ್ಲೇನಾಯಿತು ಅಂದರೆ, ಅತ್ಯಂತ ಕೀಳು ದರ್ಜೆಯ ಇಂಗ್ಲೀಷ್ ಶಿಕ್ಷಣ ಬಂತು. ಈಗ ನಮ್ಮ ಇದರಿಂದ
ಶಿಕ್ಷಣಕ್ಕೆ ಇಂಗ್ಲೆಂಡಿಗೆ ಯಾಕೆ ಹೋಗ್ತಾರೆ, ಅಮೇರಿಕಕ್ಕೆ ಯಾಕೆ ಹೋಗ್ತಾರೆ? ಅದೇ ಇಂಗ್ಲೀಷ್ ಶಿಕ್ಷಣ ಇಲ್ಲಿದೆ ಅಂತ ಹೇಳಿದ್ರೆ, ಇಲ್ಲಿರೋ ಶಿಕ್ಷಣ ಬೇರೆ, ಇದು ಇಂಗ್ಲೀಷ್ ಶಿಕ್ಷಣ, ಇಂಗ್ಲೀಷ್ ಮಾಧ್ಯಮದ ಶಿಕ್ಷಣ, ಕಳಪೆ ಶಿಕ್ಷಣ. ಆದರೆ ಅಲ್ಲಿ ಇದಕ್ಕಿಂತ ಉತ್ತಮವಾದ ಶಿಕ್ಷಣ ಸಿಕ್ಕುತ್ತೆ. ಈ ಕಳಪೆ ಶಿಕ್ಷಣ ಏನಿದೆ ಇದನ್ನು ನಮಗೆ ಇಲ್ಲಿವರೆಗೆ ಅರಿವಾಗಿಲ್ಲ. ಏನು ನಮ್ಮ ವಿದ್ವತ್ ಗ್ರಂಥಗಳನ್ನು ನಮ್ಮಲ್ಲಿ ನಮ್ಮ ಪೂರ್ವಿಕರೇನು ಮಾಡಿದರು ಅದೆಲ್ಲದನ್ನು ಕೂಡ ಅವರು ಪ್ರತಿ ಮಾಡ್ಕೊಂಡು ಹೋದರು, ಅದೆಲ್ಲದನ್ನು ಕೂಡ ಅವರು ಅನುವಾದ ಮಾಡ್ಕೊಂಡು ಹೋದರು. ಅಲ್ಲಿ ವಿಜ್ಞಾನ ತಂತ್ರಜ್ಞಾನ ಬೆಳೆಯೋದಕ್ಕೆ ಅದರಿಂದ ಸಹಾಯ ಆಯಿತು. ಯಾವ ರೀತಿ ನಮ್ಮಲ್ಲಿ ಅಜ್ಞಾನ ವಿಸ್ಮೃತಿ ಇದೆ ಅಂತ ಹೇಳಿದ್ರೆ, ನಮ್ಮ ಪ್ರಾಚೀನ ಗ್ರಂಥಗಳಿಂದ ಯುರೋಪಿಯನ್ಸು ಏನಾದರೂ ಕೂಡ ಲಾಭ ಮಾಡ್ಕೊಂಡ್ರು ಅಂತ ಹೇಳಿದ್ರೆ ನಾವೆಲ್ಲ ಬಿದ್ದು ಬಿದ್ದು ನಗ್ತೀವಿ. ಎಲ್ಲಾದರೂ ಉಂಟಾ? ನಮ್ಮಲ್ಲಿ ಏನೂ ಇರಲಿಲ್ಲ, ನಮ್ಮಲ್ಲಿ ವಿದ್ಯೆನದೇ ಇರಲಿಲ್ಲ, ಸ್ಕೂಲು ಕಾಲೇಜುಗಳು ಯಾವುದೂ ಇರಲೇ ಇಲ್ಲ, ನಮ್ಮಲ್ಲಿದ್ದೇನು ಅಜ್ಞಾನದ ಅಂಧಕಾರ. ಇದನ್ನು ಕೂಡ ಈಗಲೂ ಕೂಡ ಎಲ್ಲ ಹೇಳ್ತಾರೆ. ಏನು ಮಾಡಿದ್ರು, ನಮ್ಮ ದೇಶ ಸ್ವಾತಂತ್ರ್ಯ ಬಂದಾಗ ಕಮ್ಯುನಿಸ್ಟರು ಈ ಇತಿಹಾಸದ ಒಂದು ವಿಭಾಗವನ್ನು ತಗೊಂಡ್ರು. ಅದನ್ನು ತಗೊಂಡು ಏನು ಮಾಡಿದ್ರು, ಅವರು ಪೂರ್ತಿ ಎಲ್ಲ ನಾಶ ಮಾಡಿದ್ರು, ಸುಳ್ಳುಗಳನ್ನು ಬರೆದರು. ಹಾಗೆಯೇ ಬ್ರಿಟಿಷರು ಬೇಕಾದಷ್ಟು ಗ್ರಂಥಗಳನ್ನು ಅನುವಾದ ಏನೋ ಮಾಡಿದ್ರು, ಅವರ ದೃಷ್ಟಿಯಿಂದ ಅನುವಾದ ಮಾಡಿದ್ರು. ಇದನ್ನು ನಾವು ತಿಳಿಯಬೇಕಾಗಿದೆ. ಇದು ಗೊತ್ತಿಲ್ಲದೆ ಇದ್ದಾಗ ಏನಾಗುತ್ತೆ ಅಂದರೆ, ನಮ್ಮಲ್ಲಿ ಅಂಧಕಾರ ಇತ್ತು ಹಾಗೆ ಅಂತ, ಯಾರಿಗೂ ಕೂಡ ಶಿಕ್ಷಣದ ಒಂದು ಅವಕಾಶ ಇರಲಿಲ್ಲ. ನಾವೆಲ್ಲ ಚಿಕ್ಕವರಿಂದ ಹೇಳ್ತಾ ಇದ್ದರು ಕಮ್ಯುನಿಸ್ಟರೆಲ್ಲ, ಸೋಷಲಿಸ್ಟರೆಲ್ಲ, 5000 ವರ್ಷಗಳಿಂದ ಭಾರತದಲ್ಲಿ ಹೆಣ್ಣುಮಕ್ಕಳಿಗೆ, ಶೂದ್ರರಿಗೆ ಶಿಕ್ಷಣದ ಅವಕಾಶ ಇರಲಿಲ್ಲ, ಅಸ್ಪೃಶ್ಯರಿಗೆ ಅವಕಾಶ ಇರಲಿಲ್ಲ ಅಂತ. ಆದರೆ 18ನೇ ಶತಮಾನದ ಕೊನೆಯಲ್ಲಿ, 19ನೇ ಶತಮಾನದ ಒಂದು ಆರಂಭದಲ್ಲಿ ಬ್ರಿಟಿಷರೇ ಅನೇಕ ಒಂದು ವರದಿಗಳನ್ನು ಸಿದ್ಧ ಮಾಡಿದ್ರು. ಆ್ಯಡಮ್ಸ್ ರಿಪೋರ್ಟ್ಸ್ ಅಂತ ಹೇಳ್ತಾರೆ ಅದಕ್ಕೆ. ಅದನ್ನು ಬಹಳ ದೊಡ್ಡ ಲೇಖಕರು, ಸಂಶೋಧಕರು, ಧರ್ಮಪಾಲ್ ಏನು ಮಾಡಿದ್ರು, ಬ್ಯೂಟಿಫುಲ್ ಟ್ರೀ ಅಂತ ಒಂದು ಬಹಳ ಅದ್ಭುತವಾದ ಒಂದು ಗ್ರಂಥವನ್ನು ಬರೆದರು. ಅದರಲ್ಲಿರೋವಂಥ ಎಲ್ಲ ಅಂಶಗಳು ಕೂಡ ಸಂಶೋಧನೆಯಿಂದ, ಮತ್ತು ಯಾವುದನ್ನು ನಾವು ಅಭಿಲೇಖಾಗಾರ ಅಂತ ಹೇಳ್ತೀವಿ, ಆರ್ಕೈವ್ಸ್ ಅಂತ ಹೇಳ್ತೀವಿ, ಅಲ್ಲಿರೋ ದಾಖಲೆಗಳನ್ನು ಅವರು ಎಲ್ಲದನ್ನು ಕೂಡ ಒಂದು ರೀತಿ ಸಂಗ್ರಹ ಮಾಡಿ ಬರೆದರು. ಅದರಲ್ಲಿ ಗೊತ್ತಾಗುತ್ತೆ, ನಮ್ಮ ದೇಶದಲ್ಲಿ ಪ್ರಾಚೀನವಾದ ಒಂದು ಅವಧಿಯಲ್ಲಿ ಯಾವುದೇ ರೀತಿಯ ಒಂದು ಭೇದ ಭಾವ ಇರಲಿಲ್ಲ. ಎಲ್ಲರಿಗೂ ಶಿಕ್ಷಣದ ಅವಕಾಶ ಇತ್ತು, ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ಶಿಕ್ಷಣದ ಅವಕಾಶ ಇತ್ತು. ಇದೇನಾಯಿತು ಅಂತ ಹೇಳಿದ್ರೆ, ಇದನ್ನು ಪಕ್ಕಕ್ಕಿಟ್ಟುಬಿಟ್ಟು ಏನು ಅನೃತ ಇದೆ ಅದನ್ನೇ ನಮ್ಮ ಶಿಕ್ಷಣದಲ್ಲಿ, ನಮ್ಮ ಒಂದು ಪಠ್ಯದಲ್ಲಿ ಬೋಧಿಸಲಾಗ್ತಾ ಇದೆ. ಹಾಗಾಗಿ ನಾವೆಲ್ಲ ತಪ್ಪುಗಳನ್ನೇ ಓದ್ತಾ ಇದ್ದೀವಿ ಈಗಲೂ ಕೂಡ. ಫಾಹಿಯಾನ್ ಮತ್ತು ಯುವಾನ್ ಚಾಂಗ್ ಗೊತ್ತು, ಅವರು ಚೀನಾದಿಂದ ಬಂದಿದ್ದರು. ನಮ್ಮ ದೇಶದ ಒಂದು ಜ್ಞಾನ ಸಂಪತ್ತನ್ನು ಅವರು ಚೀನಾ ಮಂದಾರಿನ್ ಭಾಷೆಗೆ ಅದನ್ನು ಅನುವಾದ ಮಾಡ್ಕೊಂಡು ಹೋದರು. ಇಲ್ಲಿಂದ ವಿದ್ವಾಂಸರನ್ನು ಕೂಡ ಅವರು ಕರ್ಕೊಂಡು ಹೋದರು, ಅನೇಕ ಗ್ರಂಥಗಳನ್ನು ತಗೊಂಡು ಹೋದರು ಹಾಗೆ ಅಂತ. ಫಾಹಿಯಾನ್ ಕಾಲದಲ್ಲಿ ಅವನು ಯಾವ ಒಂದು ಸಮಾಜವನ್ನು ನೋಡಿದ್ದ, ಭಾರತೀಯ ಸಮಾಜವನ್ನು, ಹಿಂದೂ ಸಮಾಜವನ್ನು, ಬಹಳ ಅದ್ಭುತವಾದ ಚಿತ್ರಣ ಇದೆ. ಅವನು ಅದನ್ನೇ ಬರೆದಿದ್ದಾನೆ. ಇಲ್ಲಿ ಒಬ್ಬ ಕಸ ಹೊಡೆಯುವಂಥವನು, ಚಂಡಾಲ, ಸ್ಮಶಾನದಲ್ಲಿ ಕೆಲಸ ಮಾಡುವಂಥವನು ಕೂಡ ಪ್ರೀಸ್ಟ್ ಆಗಬಹುದಿತ್ತು ಅಂತ. ಅದರ ಅರ್ಥ ಏನು, ಅವನು ಬ್ರಾಹ್ಮಣ ಆಗ್ಬೋದಾಗಿತ್ತು, ಅಂದರೆ ವಿದ್ಯೆಯನ್ನು ಕಲಿಬಹುದಾಗಿತ್ತು, ವಿದ್ಯೆಯನ್ನು ಹೇಳಿಕೊಡ್ಬಹುದಾಗಿತ್ತು ಹಾಗೆ ಅಂತ. ಈ ಅಂಶ ಫಾಹಿಯಾನ್ ಹೇಳಿದ್ದಾನೆ ಅಂತ ದಾಖಲೆಗಳಲ್ಲಿದೆ. ಅದೇನು ಮಂದಾರಿನ್ ಭಾಷೆಯಲ್ಲಿದೆ, ಅದನ್ನು ಇಂಗ್ಲೀಷು ಕೂಡ ಅನುವಾದ ಆಗಿದೆ, ಕನ್ನಡ ಕೂಡ ಅನುವಾದ ಆಗಿದೆ. ಆಗಿನ ಕಾಲದ ಸಾಮಾಜಿಕ ವ್ಯವಸ್ಥೆಯಲ್ಲಿ ವರ್ಣಗಳಿದ್ವೇ ಹೊರತು ಜಾತಿಗಳಿರಲಿಲ್ಲ. ವರ್ಣ ಬೇರೆ, ಜಾತಿ ಬೇರೆ. ವರ್ಣ ಅನ್ನೋಂಥದ್ದು ಅವರ ಕರ್ಮವನ್ನು ನಿಶ್ಚಯ ಮಾಡುವಂಥದ್ದು. ಯಾರು ಬೇಕಾದರೆ ವಿದ್ಯೆ ಕಲಿಬಹುದಾಗಿತ್ತು, ವಿದ್ಯೆ ಹೇಳಿಕೊಡ್ಬಹುದಾಗಿತ್ತು. ಈ ಒಂದು ಇದರಲ್ಲಿ ಒಂದು ಪ್ರಸಂಗವನ್ನು ನಾನು ಹೇಳಬೇಕಾಗುತ್ತೆ. ಯಾಕೆಂದರೆ ನಮ್ಮ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ ಸುಭಾಷ್ ಚಂದ್ರ ಬೋಸ್ ಆಗಲಿ, ವಿನಾಯಕ ದಾಮೋದರ ಸಾವರ್ಕರ್ ಆಗಲಿ, ಭಾರತದ ಸ್ವಾತಂತ್ರ್ಯಕ್ಕೆ ಕಾರಣರಾದಂಥವರು. ಪರೋಕ್ಷವಾಗಿ ಸಾವರ್ಕರ್ ಆಗಲಿ, ಪ್ರತ್ಯಕ್ಷವಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಹೋರಾಟದಿಂದ, ನೌಕಾ ಒಂದು ದಂಗೆಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1938ರಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನದಲ್ಲಿ, ನೆನಪಿಟ್ಟುಕೊಳ್ಳಿ, ಆಯ್ಕೆಯಾದರು
ಎಲ್ಲ ಮತದಾನ ಮಾಡಿದಾಗ ಆಯ್ಕೆ ಆದರು ಸುಭಾಷ್ ಚಂದ್ರ ಬೋಸ್. ಅವರು ಯಾರೋ ನೇಮಕ ಮಾಡಿದ್ದಲ್ಲ, ಕಾಂಗ್ರೆಸ್ಸಿನ ಸದಸ್ಯರು ಅವರನ್ನು ಆಯ್ಕೆ ಮಾಡಿದ್ರು. 1938, 39 ಆ ಅವಧಿನಲ್ಲಿ ಅವರು ಆಯ್ಕೆ ಆದರು. ಅವರ ಒಂದು ಅಭಿಪ್ರಾಯಗಳನ್ನು ಗೌರವಿಸಿ ಆಗ ಅವರನ್ನು ಆಯ್ಕೆ ಮಾಡಲಾಯಿತು. ಆದರೆ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವರು ಕೆಲಸ ಮಾಡೋದಕ್ಕೆ ಬಿಡಲಿಲ್ಲ, ತುಂಬ ತೊಂದರೆ ಕೊಟ್ಟರು. ಹಾಗಾಗಿ ಸುಭಾಷ್ ಚಂದ್ರ ಬೋಸ್ ಅನಿವಾರ್ಯವಾಗಿ ರಾಜೀನಾಮೆ ಕೊಟ್ಟು ಹೊರಡಬೇಕಾಯಿತು. ಇರಲಿ, ಇಲ್ಲಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ನೋಡೋಣ. ಅವರೇನು ಮಾಡಿದ್ರು, ವಿದೇಶಿ ವಿದ್ಯಾಭ್ಯಾಸ, ಇಂಗ್ಲೀಷ್ ವಿದ್ಯಾಭ್ಯಾಸ ಏನು ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅವ್ರು ಹೇಳಿದ್ರು, ಭಾರತೀಯ ಭಾಷೆಗಳನ್ನು ದೇವನಾಗರಿ ಲಿಪಿಯಲ್ಲಿ ಬರೆಯುವ ಬದಲು ರೋಮನ್ ಲಿಪಿಯಲ್ಲಿ ಬರೆಯಬಹುದು. ಯಾರು ಹೇಳಿದ್ರು? ಸುಭಾಷ್ ಚಂದ್ರ ಬೋಸ್. ರೋಮನ್ ಲಿಪಿ ತುಂಬ ಮಿತಿ ಇದೆ. ನಾವಿವತ್ತು ಉಪಯೋಗಿಸುವಂಥದ್ದು ರೋಮನ್ ಲಿಪಿನೇ, ಯಾಕೆಂದರೆ ಇಂಗ್ಲೀಷ್ ಭಾಷೆಗೆ ಸ್ವಂತದ ಲಿಪಿ ಇಲ್ಲ. ಆ ರೋಮನ್ ಲಿಪಿನಲ್ಲಿ, ರೋಮನ್ ಅಂಕಿಗಳಲ್ಲಿ ಗುಣಾಕಾರ ಭಾಗಾಕಾರ ಯಾವುದೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಬಳಸ್ತಾ ಇರೋದು ಸಾವಿರಾರು ವರ್ಷಗಳಿಂದ ಭಾರತೀಯ ಅಂಕಿಗಳನ್ನು. ಅದಕ್ಕೆ ಇಂಡೋ ಅರೇಬಿಕ್ ಅಂತ ಹೇಳಿದ್ರು ಕೂಡ ಆ ರೀತಿ ಹೆಸರಿಟ್ಟಿದ್ದಾರೆ. ಅದೆಲ್ಲದೂ ಕೂಡ ನಮ್ಮ ಅಂಕಿಗಳೇನೆ. ಇವತ್ತೇನು ವಿಜ್ಞಾನ ಮುಂದುವರೆದಿದೆ, ಅದಕ್ಕೇನು ಭೌತಶಾಸ್ತ್ರ ಮತ್ತು ಗಣಿತ ಕಾರಣ ಆಗಿದೆ. ಆ ಗಣಿತದ ಹಿಂದಿನ ಅಂಕಿಗಳು ಭಾರತೀಯ ಅಂಕಿಗಳು ಅನ್ನೋದು ಮಾಡಬಹುದು. ಆದರೆ ಎಷ್ಟು ವಿಚಿತ್ರ ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಅತ್ಯಂತ ಗೌರವ ಇದ್ದು ಕೂಡ ಇದನ್ನು ಹೇಳಿಕೆಯನ್ನು ನಾನು ಇದನ್ನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ದೇವನಾಗರಿ ಲಿಪಿಯಲ್ಲಿ ಬರೆಯುವ ಬದಲು ರೋಮನ್ ಲಿಪಿಯಲ್ಲಿ ಬರೆಯಬಹುದು ಅಂತ. ವಿಚಿತ್ರ ಇದು. ಈ ಥರದ ಅನೇಕ ವಿಚಿತ್ರವಾದ ಅಸಂಬದ್ಧವಾದ ಹೇಳಿಕೆಗಳನ್ನು ನಮ್ಮ ನಾಯಕರು ಕೊಟ್ಟಿರೋದಿದೆ. ಸಾವರ್ಕರ್ ಏನು ಮಾಡಿದ್ರು? ಇದನ್ನು ವಿರೋಧ ಮಾಡಿದ್ರು. ಅವರು ಕ್ರಾಂತಿಕಾರಿ ಅಷ್ಟೇ ಅಲ್ಲ, ಹೋರಾಟಗಾರ ಅಷ್ಟೇ ಅಲ್ಲ, ಬಹಳ ದೊಡ್ಡ ಸಾಹಿತಿ, ಕವಿ, ನಾಟಕಕಾರ, ಇತಿಹಾಸಕಾರ ಎಲ್ಲದೂ ಕೂಡ ಅವರಾಗಿದ್ದರು. ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಅವರು ಒಂದು ಸಾಹಿತ್ಯ ಸಮ್ಮೇಳನ ಏರ್ಪಾಟಾದಾಗ ಇದನ್ನು ವಿರೋಧ ಮಾಡಿದ್ರು. ಈ ರೀತಿ ತಪ್ಪದು. ನಮ್ಮ ಭಾರತೀಯ ಭಾಷೆಗಳ ಮೇಲೆ ಪರ್ಷಿಯನ್ ಲಿಪಿ, ಪರ್ಷಿಯನ್ ಭಾಷೆ, ಇಂಗ್ಲೀಷ್ ಭಾಷೆ ಮತ್ತು ಏನೊಂದು ರೋಮನ್ ಲಿಪಿ ಇದೆ, ಇದು ಪಾರಮ್ಯ ಸಾಧಿಸಬಾರ್ದು. ನಮ್ಮ ಭಾಷೆಗಳನ್ನು ನಾವು ಉಳಿಸ್ಕೋಬೇಕು ಹಾಗೆ ಅಂತ. ಇದು ಬಹಳ ದೊಡ್ಡ ಮಾತು. ಏನಾಗಿದೆ ಅಂತ ಹೇಳಿದ್ರೆ, ಮುಘಲರು ಆಳಿದಾಗ, ಬ್ರಿಟಿಷರು ಆಳಿದಾಗ ನಮ್ಮಲ್ಲಿ ತುಂಬ ಪದಗಳು ಬಂತು. ಕನ್ನಡದಲ್ಲಿ ಕೂಡ ನಾವು ಟಿಪ್ಪು ಕಾರಣಕ್ಕೆ ನೂರಾರು ಪರ್ಷಿಯನ್ ಪದಗಳನ್ನು ನಾವು ಬಂದಿರೋ ಅಂಥದ್ದನ್ನು ನೋಡ್ಬೋದು. ಕನ್ನಡಕ್ಕೆ ಕನಿಷ್ಠ 30,000 ವರ್ಷಗಳ ಇತಿಹಾಸ ಇದೆ. ಇಲ್ಲಿ ಆಡಳಿತ ನಡೆಸೋದಕ್ಕೆ ಕನ್ನಡ ಅಷ್ಟು ಶಕ್ತವಾದ ಭಾಷೆಯಾಗಿತ್ತು. ಅದೇ ರೀತಿ ಭಾರತೀಯ ಭಾಷೆಗಳು ಅನೇಕ ಸಾವಿರ ವರ್ಷಗಳಿಂದ ಆಡಳಿತ ನಡೆಸೋದಕ್ಕೆ ಅನುಕೂಲಕರವಾಗಿತ್ತು. ಆದರೆ ಟಿಪ್ಪು ಕಾರಣಕ್ಕೆ ಏನು ಪರ್ಷಿಯನ್ ಭಾಷೆ ಮತ್ತು ಪರ್ಷಿಯನ್ ಲಿಪಿ ಬಂತು, ಆ ಕಾರಣಕ್ಕೆ ಇವತ್ತು ಯಾವ ರೀತಿ ನಮಗೆ ಅಂಧಕಾರ ಇದೆ, ಅಜ್ಞಾನ ಇದೆ ಅಂತ ಹೇಳಿದ್ರೆ, ಕನ್ನಡ ಭಾಷೆಗೆ ಅಷ್ಟೊಂದು ಶಕ್ತಿ ಇಲ್ವೋ ಏನೋ. ಅದಕ್ಕೋಸ್ಕರವಾಗಿ ಇಂಗ್ಲೀಷ್ ಬೇಕಾಗಿದೆ, ಪರ್ಷಿಯನ್ ಲಿಪಿ ಮತ್ತು ಪರ್ಷಿಯನ್ ಪದಗಳು ಬೇಕಾಗಿದೆ ಹಾಗೆ ಅಂತ. ಇದು ಬಹಳ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು ಮತ್ತು ನಮ್ಮ ಭಾಷೆಗಳನ್ನು ಉಳಿಸ್ಕೋಬೇಕಾಗಿದೆ. ಇಲ್ಲಿ ಒಂದು ಸರಣಿ ಚಾಣಕ್ಯ ಒಂದು ಏನೊಂದು ಧಾರಾವಾಹಿ ಬಂತು 40 ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ. ಅದನ್ನು ಕೂಡ ನಾವು ನೆನಪು ಮಾಡ್ಕೋಬಹುದು. ಅದರ ನಿರ್ದೇಶಕರು, ನಿರ್ಮಾಪಕರು ಮತ್ತು ಚಾಣಕ್ಯನ ಒಂದು ಪಾತ್ರವನ್ನು ನಿರ್ವಹಿಸಿದವರು ಚಂದ್ರಪ್ರಕಾಶ್ ದ್ವಿವೇದಿ ಅಂತ. ಇಂಗ್ಲೀಷ್ನಲ್ಲಿ, ಹಿಂದಿನಲ್ಲಿ, ಸಂಸ್ಕೃತದಲ್ಲಿ ಬಹಳ ದೊಡ್ಡ ವಿದ್ವಾಂಸರವರು. ಚಾಣಕ್ಯನ ಅವಧಿ ಯಾವುದು? ಕನಿಷ್ಠ 2300 ವರ್ಷಗಳ ಹಿಂದೆ. ಬುದ್ಧ 2500 ವರ್ಷಗಳ ಹಿಂದೆ ಅಂದರೆ ಅನಂತರದ ಒಂದು 2 ಶತಮಾನಗಳ ನಂತರ ಈ ಮಗಧ ಸಾಮ್ರಾಜ್ಯ, ಅಲೆಕ್ಸಾಂಡರು, ಚಾಣಕ್ಯ, ಚಂದ್ರಗುಪ್ತ, ಈ ಅವಧಿಯನ್ನು ನಾವು ಗಮನಿಸಬಹುದು. ಅಂದರೆ ಕನಿಷ್ಠ 22-23 ಶತಮಾನಗಳ ಹಿಂದೆ ಅಂತ. ಆಗ ಪರ್ಷಿಯನ್ ಭಾಷೆದು ಇಸ್ಲಾಂ ಪೂರ್ವಾವಧಿ ನೆನಪಿಟ್ಕೊಳ್ಳಿ. ಹಾಗೆ ಕ್ರಿಶ್ಚಿಯಾನಿಟಿ ಕೂಡ ಅವಾಗ ಇರಲಿಲ್ಲ, ಅದನ್ನು ಕೂಡ ನಾವು ನೆನಪಿಟ್ಕೋಬೇಕು. ಪರ್ಷಿಯನ್ ಭಾಷೆ ಪ್ರಭಾವ ಇತ್ತ. ಮಗಧದ ರಾಜರ ಮೇಲೆ ಪರ್ಷಿಯನ್ ಭಾಷೆ ಪ್ರಭಾವ ಇತ್ತ? ಸಾಧ್ಯ ಇಲ್ಲ. ಅದು
ಪರ್ಷಿಯಾ ಎಲ್ಲಿದೆ ಅಂತ ನಮಗೆ ಇವತ್ತು ಕೂಡ ಗೊತ್ತಾಗತ್ತದು. ಆದರೆ ಪರ್ಷಿಯಾ ಇಸ್ಲಾಂ ಪೂರ್ವ ಅವಧಿನಲ್ಲಿ ಭಾರತದ ಜೊತೆಯಲ್ಲಿ ಬಹಳ ಒಳ್ಳೆಯ ಸಂಬಂಧ ಇಟ್ಕೊಂಡಿತ್ತು. ಕೆಲವು ದಶಕಗಳ ಹಿಂದೆ ಅಲ್ಲಿ ಪರ್ಷಿಯಾದಲ್ಲಿ ಮಣ್ಣಿನ ಒಂದು ಸಿಕ್ತು. ಅದಕ್ಕೆ ಒಂದು ರೀತಿ ಟೆರಾಕೋಟಾ ಅಂತ ಹೇಳ್ತಾರೆ. ಈ ಮಣ್ಣಿನಲ್ಲಿ ಅವರು ಏನು ಮಾಡಿದ್ರು, ಆ ಲಿಪಿಗಳನ್ನು ಬರೆದಿದ್ದರು ಅವರು. ಅದನ್ನು ಸುಟ್ಟಾಗ ಏನಾಗುತ್ತೆ, ಬಹಳ ವರ್ಷ ಇರುತ್ತದು, ಮಡಕೆ ಥರ. ಅಲ್ಲಿ ಅದ್ಭುತವಾದ ಒಂದು ಸಿಕ್ತು. ಆಶ್ಚರ್ಯ ಆಯ್ತು ಎಲ್ರಿಗೂ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇದ್ದಿದ್ದು ಸಂಸ್ಕೃತ ಭಾಷೆಯ ಒಂದು ಭಾಳ ವಿಶೇಷವಾದ ಒಂದು ಮಡಕೆ ಅಂತ ಹೇಳಬಹುದು. ಎಲ್ಲಿ ಪರ್ಷಿಯಾ ಎಲ್ಲಿತ್ತೋ ಆ ಜಾಗದಲ್ಲಿ ಹಾಗೆ ಅಂತ. ಪರ್ಷಿಯಾ ಯಾವ ರೀತಿ ಭಾರತದ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿತ್ತು ಅಂತ ಗೊತ್ತಾಗುತ್ತೆ. ಆಮೇಲೆ ಆಗಾಗಲಿ ಈಗಾಗಲಿ ಇಂಪೀರಿಯಲ್ ಸಾಮ್ರಾಜ್ಯಶಾಹಿ ಒಂದು ಯುದ್ಧಗಳು ಆಗ್ತಲೇ ಇರುತ್ತೆ. ಪರ್ಷಿಯಾ ವಿಶೇಷ ಅಂತ ಹೇಳಿದ್ರೆ ಸಾಂಸ್ಕೃತಿಕ ಭಾರತದ ಬೇರೆ ಬೇರೆ ಪ್ರಾಂತ್ಯಗಳೇನಿತ್ತು ಅದರ ಈಸ್ಟ್ ಪೂರ್ವ ದಿಕ್ಕಿಗೆ ಯಾವ ಒಂದು ರಾಜ್ಯದ ಮೇಲೆ ಕೂಡ ಪ್ರಾಂತದ ಮೇಲೆ ಕೂಡ ಇಸ್ಲಾಂ ಪೂರ್ವ ಪರ್ಷಿಯಾ ದಾಳಿ ಮಾಡಲಿಲ್ಲ. ಅದೇನಿದ್ರೂ ಕೂಡ ತನ್ನ ಪಶ್ಚಿಮ ದಿಕ್ಕಿಗಿರೋ ರಾಜ್ಯಗಳ ಮೇಲೆ ದಾಳಿ ಮಾಡುತ್ತೆ. ಸಾಮ್ರಾಜ್ಯಶಾಹಿ ಇರೋದೇ ಹಾಗೆ. ಏನಿದರ ಅರ್ಥ? ಇಸ್ಲಾಂ ಪೂರ್ವ ಅವಧಿನಲ್ಲಿ ಪರ್ಷಿಯಾ ಏನಿತ್ತು ಭಾರತದ ಜೊತೆಯಲ್ಲಿ ಒಳ್ಳೆಯ ಸಂಬಂಧ ಇಟ್ಕೊಂಡಿತ್ತು. ಆದರೂ ಕೂಡ ಮಗಧದಲ್ಲಿ ಏನಿತ್ತು, ಭಾಷೆಗಳೇನಿದ್ವು, ಅದರ ಮೇಲೆ ಪರ್ಷಿಯನ್ ಪ್ರಭಾವ ಇದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಚಾಣಕ್ಯ ಒಂದು ಧಾರಾವಾಹಿನಲ್ಲಿ ಕೆಲವು ಪಾತ್ರಗಳು ಪರ್ಷಿಯನ್ ಪದಗಳನ್ನು ಬಳಸಿರೋ ಅಂಥದ್ದನ್ನು ನಾವು ಗಮನಿಸಬಹುದು. ಯಾಕೆ ಹೀಗಾಗತ್ತೆ ಅಂದರೆ ವಿಸ್ಮೃತಿ ಹಾಗಾಗತ್ತೆ. ಇವತ್ತು ಉತ್ತರ ಭಾರತದಲ್ಲಿ ಏನೋ ಒಂದು ಹಿಂದಿ ಭಾಷೆಯನ್ನು ಬಳಸ್ತಾರೆ, ಬೇರೆ ಬೇರೆ ಭಾಷೆಗಳನ್ನು ಬಳಸ್ತಾರೆ. ಆ ಭಾಷೆಗಳಲ್ಲಿ ಈ ಪರ್ಷಿಯನ್ ಪದಗಳನ್ನು ನಾವು ಗಮನಿಸಬಹುದು. ಕನ್ನಡದಲ್ಲಿ ಕೂಡ ಕನಿಷ್ಠ ಒಂದು 2-3 ಶತಮಾನಗಳಿಂದ ಈಚೆಗೆ ತುಂಬ ಈ ಪರ್ಷಿಯನ್ ಭಾಷೆ ಪದಗಳನ್ನು ಬಳಸ್ತಾ ಇದ್ದಾರೆ. ಈ ಪರ್ಷಿಯನ್ ಭಾಷೆಗೆ ಇಸ್ಲಾಮಿನ ಕಾರಣಕ್ಕೆ ಆ ಇಸ್ಲಾಮಿನ ಒಂದು ಪ್ರಭಾವ ಇದೆ. ಈ ರೀತಿ ಇಂಗ್ಲೀಷ್ ಮತ್ತು ಪರ್ಷಿಯನ್ ಭಾಷೆಗಳ ಪ್ರಭಾವ ಏನಿದೆ ನಮ್ಮ ಭಾರತೀಯ ಭಾಷೆಗಳ ಮೇಲೆ, ಇದು ಅದರ ಒಂದು ವಿಸ್ತಾರಕ್ಕೆ, ವೈವಿಧ್ಯಕ್ಕೆ ಯಾವುದೇ ಒಂದು ಕಾಣಿಕೆಯನ್ನು ಕೊಡೋದಿಲ್ಲ. ನಮ್ಮ ಭಾಷೆಗಳನ್ನು ನಾವು ಉಳಿಸ್ಕೊಳ್ಳೋ ಒಂದು ಪರಿಸ್ಥಿತಿ ಇದೆ. ಸೂರ್ಯ ಚಂದ್ರ ಇರೋವರೆಗೆ ನಮ್ಮ ಕನ್ನಡ ಭಾಷೆ ಇರುತ್ತೆ, ಭಾರತೀಯ ಭಾಷೆಗಳಿರುತ್ತೆ ಅನ್ನೋವಂಥದ್ದನ್ನು ನಾವು ಸರಿಯಾಗಿ ಅದನ್ನು ವಿಶ್ಲೇಷಣೆ ಮಾಡಬೇಕಾಗತ್ತೆ. ಈ ರೀತಿ ಬೇರೆ ಭಾಷೆಗಳ, ವಿದೇಶಿ ಭಾಷೆಗಳ ಒಂದು ದಾಳಿ ಆದಾಗ ಏನಾಗುತ್ತೆ, ನಮ್ಮ ಅಸ್ಮಿತೆ ಹೊರಟು ಹೋಗುತ್ತೆ. ಹಾಗಾಗಿ ಆ ಚಾಣಕ್ಯ ಧಾರಾವಾಹಿಯ ಉದಾಹರಣೆ ಕೊಟ್ಟಿದ್ದು. ಸಾವರ್ಕರ್ 60-70 ವರ್ಷಗಳ ಹಿಂದೆನೇ ಮಾಡಿದ್ರು. ಏನು ಅಂತ ಹೇಳಿದ್ರೆ, ಇಲ್ಲಿ ಆ ಪರ್ಷಿಯನ್ ಭಾಷೆಯ ಪದಗಳ ಬದಲು ಹಿಂದಿ, ಸಂಸ್ಕೃತ ಈ ರೀತಿ ಭಾಷೆಗಳ, ಭಾರತೀಯ ಭಾಷೆಗಳ ಪದಗಳು ಇರಬೇಕು ಹಾಗೆ ಅಂತ. ಕನ್ನಡದಲ್ಲಿ ಕೂಡ ಅನೇಕ ಲೇಖಕರು ಈ ಭಾಷೆಗಳನ್ನು ಭಾಷಾ ಶುದ್ಧಿ ಇರಬೇಕು ಹಾಗೆ ಅಂತ. ಆದರೆ ನಮ್ಮಲ್ಲಿ ದುಷ್ಟಶಕ್ತಿಗಳು ಹೇಗೆ ಅಂತ ಹೇಳಿದ್ರೆ, ಭಾರತೀಯ ಭಾಷೆಗಳೇನಿದೆ ಎಲ್ಲದೂ ಕೂಡ ಸೋದರ ಭಾಷೆಗಳು. ಒಂದು ಭಾಷೆ ನಡುವೆ ಬೆಂಕಿ ಹಚ್ಚೋ ಕೆಲಸವನ್ನು ಕೆಲವರು ಮಾಡ್ತಾರೆ. ಆ ಎಲ್ಲದನ್ನೂ ಕೂಡ ನಾವು ನಿಗ್ರಹಿಸಬೇಕಾಗಿದೆ, ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗಿದೆ, ನಮ್ಮ ಭಾಷೆಗಳನ್ನು ಉಳಿಸ್ಕೋಬೇಕಾಗಿದೆ. ಆ ಭಾಷಾ ವೈಷಮ್ಯಕ್ಕೆ ಅವಕಾಶ ಕೊಡಬಾರದು ಹಾಗೆ. ನಮಸ್ಕಾರ ಬಂಧುಗಳೇ.